ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕಾವ್ಯ. ನಾನು ಮಾಡ್ತಾ ಇರೋದು ಇವತ್ತು ಚಿಕನ್ ಹೇಗೆ ಮಾಡುವುದು ಹೇಳಿಕೊಡುತ್ತೇನೆ ಈ ವಿಡಿಯೋದಲ್ಲಿ. ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್. ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನೋಡಿ ಫ್ರೆಂಡ್, ಕಟ್ ಮಾಡಿರುವ ಚಿಕನ್ನನ್ನು ಸ್ವಲ್ಪ ನೀರು ಹಾಕಿ ಎಲ್ಲ ತೊಳೆದು ಇಟ್ಟಿದ್ದೀವಿ. ಮತ್ತು ಇದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಅರಿಶಿನ ಪೌಡ್ರ್, ಚಿಲ್ಲಿ ಪೌಡ್ರ್ ಹಾಕಿದ್ದೀವಿ. ಚೆನ್ನಾಗೆಲ್ಲ ಕಲಿಸಬೇಕು. ಕಲಸಿಕೊಂಡಾದ ನಂತರ ಸ್ಟವ್ ಮೇಲೆ ಇಡಬೇಕು. 3 ವಿಷಿಲ್ ಆದ ನಂತರ ಮತ್ತೆ ನಾವು ಅದಕ್ಕೆ ಮಸಾಲ ರೆಡಿ ಮಾಡಬೇಕು ಫ್ರೆಂಡ್. ನೋಡಿ ಫ್ರೆಂಡ್, ಎಲ್ಲರೂ ಸ್ವಲ್ಪನೇ ಆಯಿಲ್ ಹಾಕೋಬೇಕು ಫ್ರೆಂಡ್. ಇದಕ್ಕೆ ಜಾಸ್ತಿ ಹಾಕೂಡ್ದು ಆಯಿಲ್. ಹುರಿದಿಟ್ಟ ಕೊಬ್ಬರಿಯನ್ನು ನೋಡಿ ಫ್ರೆಂಡ್, ಹೀಗೆ ಹಂಚಲ್ಲಿ ಹಾಕಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳಬೇಕು, ಅಂದರೆ ಹುರಿದುಕೊಳ್ಳಬೇಕು ಚೆನ್ನಾಗಿ. ನೋಡಿ, ಹೀಗೆ ಸ್ವಲ್ಪ ಕಪ್ಪಾಗೋವರೆಗೂ ಸ್ವಲ್ಪ ಹೀಗೆ ಹುರಿದುಕೊಳ್ಳಬೇಕು ಫ್ರೆಂಡ್ ಕೊಬ್ಬರಿಯನ್ನು, ಒಣ ಕೊಬ್ಬರಿಯನ್ನು. ಮತ್ತು ಅದೇ ಥರ ನಾವು ಈರುಳ್ಳಿ ಮತ್ತು ಟೊಮೊಟೊವನ್ನು ಹುರಿದುಕೊಳ್ಳಬೇಕು ಫ್ರೆಂಡ್. ನೋಡಿ, ಕೊಬ್ಬರಿಯನ್ನು ಹುರಿದುಕೊಂಡ ನಂತರ ಟೊಮೊಟೊ ಈರುಳ್ಳಿಯನ್ನು ಹುರಿದುಕೊಳ್ಳಬೇಕು ಫ್ರೆಂಡ್. ಚೆನ್ನಾಗಿ ಹುರಿಯಬೇಕು. ನೋಡಿ, ಇದೆಲ್ಲ ಚಿಕನ್ಗೆ ಹಾಕಿದರೆ ಚೆನ್ನಾಗಿ ಬರುವುದು ಟೇಸ್ಟ್ ಅಲ್ವಾ. ಈ ಬಿಸಿಲು ಕಾಲಕ್ಕೆ ಮತ್ತು ಏನೋ ತಿನ್ನೋಕ್ಕೆ ಒಂದು ಥರ ಟೇಸ್ಟ್, ಮುದ್ದೆಯಲ್ಲಿ, ಜೋಳದ ರೊಟ್ಟೆಯಲ್ಲಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಮಿಕ್ಸಿಗೆ ಹಾಕಿಕೊಳ್ಳೋಣ ಇವಾಗ. ನೋಡಿ ಫ್ರೆಂಡ್, ಹುರಿಯುವಾಗ ಮತ್ತು ಈರುಳ್ಳಿ ಟೊಮೊಟೊವನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಳ್ಳಬೇಕು. ಇವಾಗ ನಾವು ಒಣ ಕೊಬ್ಬರಿಯನ್ನು ಮಿಕ್ಸಿ ಬೌಲ್ಗೆ ಹಾಕಿ ಚೆನ್ನಾಗಿ ಸಣ್ಣ ಮಾಡೋಣ. ಮಿಕ್ಸಿಗೆ ಹಾಕಿಬಿಟ್ಟು ಮತ್ತು ಈರುಳ್ಳಿ ಟೊಮೊಟೊವನ್ನು ಕೂಡ ಮಿಕ್ಸಿಗೆ ಹಾಕಿ ಇಟ್ಕೊಳ್ಳೋಣ ಫ್ರೆಂಡ್. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಂಡ್. ಇದು ಎಲ್ಲ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಸ್ವಲ್ಪ ನಾವು ಹುಣಸೆ ಹುಳಿಯನ್ನು ಬಿಡೋಣ, ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ ಫ್ರೆಂಡ್, ಈ ಥರ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಜಾಸ್ತಿ ತಿನ್ಕೂಡ್ದು ಅಲ್ವಾ. ನೋಡಿ, ಎಣ್ಣೆ ಹಾಕುವ. ಎಣ್ಣೆ ಜಾಸ್ತಿ ತಿನ್ಕೂಡ್ದು. ಎಣ್ಣೆ ತಿಂದರೆ ಕೈ ಕಾಲೆಲ್ಲ ನೋವು ಬರುತ್ತಲ್ವ. ಆಮೇಲೆ ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ರುಬ್ಬಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕುವ. ನೋಡಿ ನೋಡಿ, ಹೀಗೆ ಮಾಡುವ ಎಣ್ಣೆಯಲ್ಲಿ. ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕುವ. ನೋಡಿ ಫ್ರೆಂಡ್, ಚಿಕನ್ನು ಬೇಯಿಸಿದ ಚಿಕನ್, ಇದು ಹುರಿದಿದ್ದು ಕೊಬ್ಬರಿ, ತುರಿದ ಕೊಬ್ಬರಿ ಹುರಿದ್ಬಿಟ್ಟು ಮಾಡಿರೋದು. ಆಮೇಲೆ ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಮಿಕ್ಸಿ ಹಾಕಿರೋದು. ಮೊದಲು ನಾವು ಇವಾಗ ಬಂದುಬಿಟ್ಟು ಚಿಕನ್ ಹಾಕಿಕೊಳ್ಳೋಣ ಇದಕ್ಕೆ. ನೋಡಿ ಫ್ರೆಂಡ್, ಚಿಕನ್ ಹಾಕಿಕೊಳ್ಳೋಣ. ಚಿಕನ್ ಹಾಕಿಕೊಂಡು ಮತ್ತು ಸ್ಪೂನಿಂದ ಕೈ ಆಡಿಸೋಣ ಸ್ವಲ್ಪ. ನೋಡಿ, ಹೀಗೆ ಚಿಕನ್ ಮಾಡುವುದು ನಾನು ವಿಡಿಯೋ ಹಾಕ್ತಾ ಇರೋದು. ಎಲ್ಲರೂ ನೋಡಿ ಚೆನ್ನಾಗಿ ಒಂದು ಟೈಮ್ ಟ್ರೈ ಮಾಡಿ, ಮನೆಯಲ್ಲೇ ಮಾಡಿ ತಿನ್ನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕಾಗಿ. ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್, ನಮ್ಮ ವಿಡಿಯೋ ಎಲ್ಲವನ್ನು ಚೆನ್ನಾಗಿ ಹಾಕಿದ್ದೀವಿ. ನೋಡಿ ಫ್ರೆಂಡ್, ಹೀಗೆ ಹಾಕಿದ್ದೀವಿ ಚಿಕನ್ ಮಸಾಲ ಮತ್ತು ಸಾಂಬಾರು ಮಸಾಲ ಮನೆಯಲ್ಲೇ ರುಬ್ಬಿರೋದು. ನೋಡಿ, ಇವಾಗ ಚಿಕನ್ ಬೇಯ್ತಾ ಇದೆ ಅಲ್ವಾ. ಇದಕ್ಕೆ ನಾವು ತುರಿದ ಕೊಬ್ಬರಿಯನ್ನು ಮತ್ತು ಈರುಳ್ಳಿ ಟೊಮೊಟೊವನ್ನು ಪೇಸ್ಟ್ ಹಾಕಿಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಿಕನ್ ಸಾಂಬಾರು. ಮುದ್ದೆಗೆ ಚೆನ್ನಾಗಿರುತ್ತೆ, ಜೋಳದ ರೊಟ್ಟಿ ಚೆನ್ನಾಗಿರುತ್ತೆ ಫ್ರೆಂಡ್. ಚೆನ್ನಾಗಿ ಟೇಸ್ಟ್ ಬಂದಿದೆ ನೋಡಿ ಫ್ರೆಂಡ್. ಸಾಂಬಾರು ರೆಡಿ ಆಗಿದೆ ನೋಡಿ ಫ್ರೆಂಡ್. ಇವಾಗೆಲ್ಲ ಒಂದು ವಿಸಿಲ್ ಹಾಕಿದರೆ ಸಾಕು, ಆಯಿತು ಫ್ರೆಂಡ್. ಲಾಸ್ಟಿಗೆ ಚಿಕನ್ ಸಾಂಬಾರ್ ಗ್ರೇವಿ ರೆಡಿ ಆಗಿದೆ. ಮತ್ತು ನಮ್ಮ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಜೊತೆ ಇದನ್ನು ತಿಂದರೆ ಸಖತ್ ಟೇಸ್ಟ್ ಆಗಿರುತ್ತೆ ಫ್ರೆಂಡ್. ನೋಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.